ಹುಟ್ಟುಹಬ್ಬದ ದಿನವೇ ಮುನಿಸಿಕೊಂಡಂತಹ ಮಾಜಿ ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯನ ಹುಟ್ಟುಹಬ್ಬ ಬರ್ತಡೇ ನೂತನ ಸಚಿವರ ಪದಗ್ರಹಣಕ್ಕೆ ಟಗರು ಸಿದ್ದರಾಮಯ್ಯ ಗೈರಾಗಿದ್ದಾರೆ. ಬೆಂಗಳೂರಿನಲ್ಲಿಯೇ ಇದ್ರೂ ಕೂಡ ಪ್ರಮಾಣ ವಚನಕ್ಕೆ ಸಿದ್ದರಾಮಯ್ಯನವರು ಬರಲಿಲ್ಲ. ಸಿದ್ದರಾಮಯ್ಯನವರು ಗೈರು. ಸಿದ್ದರಾಮಯ್ಯನವರ ಗೈರಿಗೆ ಅಸಲಿ ಕಾರಣವೇನು? ಸಿದ್ದರಾಮಯ್ಯನವರ ಆಬ್ಸೆನ್ಸ್ಗೆ ವಾಟ್ ಇಸ್ ದ ರೀಸನ್? ಒನ್ಸ್ ಅಗೇನ್ ನಿಮ್ಮ ಶಿವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ರಿಪೋರ್ಟಿಂಗ್. ಇವತ್ತು ಸಿದ್ದರಾಮಯ್ಯನವರ ಹುಟ್ಟುಹಬ್ಬದ ದಿನವೇ ಸಿದ್ದರಾಮಯ್ಯನವರು ಎಲ್ಲ ಒಂದು ಕಡೆ ಮುನಿಸ್ಕೊಂಡು ಬಿಟ್ಟಿದ್ದಾರೆ. ಯಾಕೆಂತಂದರೆ ನೂತನ ಸಚಿವರ ಪದಗ್ರಹಣಕ್ಕೆ ಟಗರು ಸಿದ್ದರಾಮಯ್ಯನವರು ಇವತ್ತು ಬರಲಿಲ್ಲ. ಬೇರೆ ಯಾವುದೋ ಊರಿಗೆ ಹೋಗಿದ್ದಾರೆ, ಇನ್ಯಾವುದೋ ಕೆಲಸದ ಮೇಲಿದ್ದಾರೆ, ರಾಜ್ಯದಲ್ಲಿಲ್ಲ, ವಿದೇಶದ ಪ್ರವಾಸದಲ್ಲಿದ್ದಾರೆ ಅಂತ ಹೇಳೋಂಗೂ ಇಲ್ಲ. ಸಿದ್ದರಾಮಯ್ಯನವರು ಬೆಂಗಳೂರಲ್ಲೇ ಇದ್ದಾರೆ, ರಾಜಧಾನಿಯಲ್ಲೇ ಇದ್ದಾರೆ. ಇದ್ದೂರಲ್ಲೇ ನಡೆದಂತಹ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯನವರು ಬರಲಿಲ್ಲ ಅಂತಂದರೆ ದೆನ್ ವಾಟ್ಸ್ ದ ರೀಸನ್? ಅರ್ಥ ಏನು? ಅದು ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಮುನಿಸ್ಕೊಂಡು ಬಿಟ್ಟಿದ್ದಾರೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಮೇಲೆ ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಾ ಇದೆ. ಜನ ಹಂಗೆ ಅಂದಾಜು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಇದೇ ವಿಚಾರಗಳು ಕೇಳಿ ಬರ್ತಾ ಇದೆ. ಯಾಕೆ ಅಂತಂದರೆ ನಿನ್ನೆ ತಾನೇ ಸಿದ್ದರಾಮಯ್ಯನವರು ಆ್ಯಕ್ಟಿವ್ ಇದ್ದರು, ಮೊನ್ನೆ ಆ್ಯಕ್ಟಿವ್ ಇದ್ದರು. ಅದಕ್ಕೂ ಮುಂಚೆ ದೆಹಲಿಗೆ ಹೋಗಿ ಓಡಾಡಿ ಬಂದು ರಾಹುಲ್ ಗಾಂಧಿನ ಭೇಟಿಯಾಗಿ, ಸುರ್ಜೇವಾಲಾರವ್ರನ್ನ ಭೇಟಿಯಾಗಿ, ಕೆ ಸಿ ವೇಣುಗೋಪಾಲನ ಭೇಟಿಯಾಗಿ, ಖರ್ಗೆ ಅವ್ರ ಜೊತೆ ಚರ್ಚೆ ಮಾಡಿ ಸಚಿವ ಸಂಪುಟದ ಬಗ್ಗೆ ಅದೇನು ಅಪ್ಡೇಟ್ಗಳನ್ನು ಕೊಟ್ಟರು? ಅದೆಷ್ಟು ಆ್ಯಕ್ಟಿವ್ ಆಗಿ ಸಿದ್ದರಾಮಯ್ಯನವರು ಕೆಲಸ ಮಾಡಿದರು, ಮಾಜಿ ಸಿ ಎಂ ಆದರೂ ಕೂಡ. ಆದರೆ ಈಗ ಸಿದ್ದರಾಮಯ್ಯನವರು ಯಾವ ಕಾರ್ಯಕ್ರಮಕ್ಕಾಗಿ, ಯಾವ ಒಂದು ಕ್ಷಣಕ್ಕಾಗಿ ಇಷ್ಟೆಲ್ಲ ಪ್ರಯತ್ನ ಪಟ್ಟರು ಸಿದ್ದರಾಮಯ್ಯನವರು, ಇವತ್ತು ಅದೇ ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮಕ್ಕೆ ಹಾಜರೇ ಆಗಲಿಲ್ಲ. ಅಬ್ಸೆಂಟ್ ಆಗಿಬಿಟ್ರಲ್ಲ ಸಿದ್ದರಾಮಯ್ಯನವರು. ಕಾರಣ ಏನು? ಯಾಕೆಂತಂದರೆ ತಾವೊಂದು ಪಟ್ಟಿ ರೆಡಿ ಮಾಡಿಕೊಟ್ಟಿದ್ರಲ್ಲ ಸಿದ್ದರಾಮಯ್ಯನವರು AICCಗೆ. ಆ ಪಟ್ಟಿಯಲ್ಲಿರುವಂತಹ ನಾಯಕರ ಹೆಸರುಗಳು ಮಿಸ್ ಆಗಿದೆನಾ? ಇವತ್ತು 19 ಜನ ಏನು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ ಪದಗ್ರಹಣದಲ್ಲಿ, ಅದರಲ್ಲಿ ಸಿದ್ದರಾಮಯ್ಯನವರು ಕೊಟ್ಟಂತಹ ಹೆಸರಿನ ನಾಯಕರು ಎಷ್ಟರ ಮಟ್ಟಿಗಿದ್ದಾರೆ? ಸೊ ಅದರಿಂದ ಅಸಮಾಧಾನಿತರಾಗಿ ಸಿದ್ದರಾಮಯ್ಯನವರು ಬರಲಿಲ್ವಾ? ನಾನು ಆಗಲೇ ಹೇಳಿದೆ, ಇದ್ದೂರಲ್ಲೇ ಇದ್ದಾರೆ ಸಿದ್ದರಾಮಯ್ಯನವರು. ಬೇರೆ ಯಾವುದೋ ಊರಿಗೆ ಹೋಗಿಲ್ಲ, ವಿದೇಶ ಪ್ರವಾಸಕ್ಕೆ ಹೋಗಿಲ್ಲ, ಇನ್ಯಾವುದೋ ಅವ್ರ ಕ್ಷೇತ್ರದ ಕಡೆಗೆ ಅವರು ಮುಖವನ್ನು ಹಾಯಿಸಿಲ್ಲ. ಮತ್ತು ಯಾಕೆ ಬರಲಿಲ್ಲ? ಹೌದಪ್ಪ, ಹುಟ್ಟುಹಬ್ಬ ಇವತ್ತು, ಹುಟ್ಟುಹಬ್ಬದ ದಿನ ಯಾವುದಾದ್ರೂ ತೀರ್ಥಕ್ಷೇತ್ರಕ್ಕೆ ಹೋಗ್ತೀನಿ, ದೇವಸ್ಥಾನಕ್ಕೆ ಹೋಗ್ತೀನಿ, ಮತ್ತೊಂದು ಕಡೆ ಹೋಗ್ತೀನಿ, ಮಗದೊಂದು ಕಡೆ ಹೋಗ್ತೀನಿ, ಫ್ಯಾಮಿಲಿ ಜೊತೆ ಪ್ರೈವೇಟಾಗಿ ಪಾರ್ಟಿ ಮಾಡ್ತೀನಿ, ಆ ತರಹದ ಯಾವುದೇ ಅಪ್ಡೇಟ್ಗಳಿಲ್ಲ. ದೆನ್ ವೈ ಸಿದ್ದರಾಮಯ್ಯನವರು ಯಾಕೆ ಬರಲಿಲ್ಲ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಸ್ವಲ್ಪ ತೀಕ್ಷ್ಣವಾಗಿ ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ ನೋಡುಗರಿಗೆ, ವೀಕ್ಷಕರಿಗೆ. ಪದಗ್ರಹಣ ಏನಾಯ್ತಲ್ಲ, ಡಿ ಕೆ ಶಿವಕುಮಾರ್ ಅವರ ಮುಖದ ಮೇಲೆ ತಾವು ಪ್ರಮಾಣ ವಚನ ಸ್ವೀಕಾರ ಮಾಡಿದ ದಿನದಂದು ಇತ್ತಲ್ಲ ಮಂದಹಾಸ, ಇತ್ತಲ್ಲ ಸಂತೋಷ, ಆ ಸಂತೋಷ ಇವತ್ತಿರಲಿಲ್ಲ. ಯಾಕೆಂತಂದರೆ ಒಳಗಡೆ ಕಸಿಬಿಸಿ ಡಿ ಕೆ ಶಿವಕುಮಾರ್ ಅವರಿಗೆ ರೈಟ್ ನಾವೀಗ ಆರಂಭ ಆಗಿಬಿಟ್ಟಿದೆ. ಸಿದ್ದರಾಮಯ್ಯನವರು ಬರಲಿಲ್ಲ, ಯಾಕೆ ಬರಲಿಲ್ಲ ಸಿದ್ದರಾಮಯ್ಯನವರು ಅನ್ನುವಂತಹ ಕಸಿಬಿಸಿ ರೈಟ್ ನಾವೀಗ ಡಿ ಕೆ ಶಿವಕುಮಾರ್ ಅವರಿಗೆ ಆಯಿತು.